ಕ್ಯೂ ಆರ್ ಕೋಡ್ ಸ್ಕ್ಯಾಮ್ ಅಂದ್ರೆ ಏನು, ಕ್ಯೂ ಆರ್ ಕೋಡ್ ಸ್ಕ್ಯಾಮ್ ಯಾವ ತರ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಕ್ಯೂ ಆರ್ ಕೋಡ್ ಸ್ಕ್ಯಾಮ್ ಅಲ್ಲಿ ಬೇಸಿಕಲಿ ಸ್ಕ್ಯಾಮರ್ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಕ್ಯೂ ಆರ್ ಕೋಡ್ ನ ಜನರೇಟ್ ಮಾಡಿಬಿಟ್ಟು ನಿಮ್ಗೆ ಆ ಕ್ಯೂ ಆರ್ ಕೋಡ್ ನ ಕಳಿಸ್ತಾನೆ. ನೀವು ಸ್ಕ್ಯಾನ್ ಮಾಡ್ತೀರಾ, ಪಿನ್ ಎಂಟರ್ ಮಾಡ್ತೀರಾ, ಪಿನ್ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಅಲ್ಲಿ ಇರೋ ಅಮೌಂಟ್ ಎಲ್ಲ ಸ್ಕ್ಯಾಮರ್ಗೆ ಹೋಗುತ್ತೆ. ಇದು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ ಬೇಸಿಕಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನೀವು OLX ಅಲ್ಲಿ ಒಂದು ಪ್ರಾಡಕ್ಟ್ ನ ಸೇಲ್ಗೆ ಹಾಕಿದಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಅವ ಸ್ಕ್ಯಾಮರ್ ಬಯರ್ ಆಗಿ ಬರ್ತಾನೆ. ಬಯರ್ ಆಗಿ ಬಂದು ನಿಮ್ ಜೊತೆ ಮಾತಾಡಿ ಅಮೌಂಟ್ ನೆಗೋಸಿಯೇಷನ್ ಮಾಡ್ತಾನೆ. ನೆಗೋಸಿಯೇಷನ್ ಮಾಡಿ ಒಂದು ಕ್ಯೂ ಆರ್ ಕೋಡ್ ನ ಜನರೇಟ್ ಮಾಡ್ತಾನೆ. ಕ್ಯೂ ಆರ್ ಕೋಡ್ ನ ಜನರೇಟ್ ಮಾಡಿಬಿಟ್ಟು ನಿಮ್ಗೆ ಕಳಿಸ್ತಾನೆ. ನಂಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದೆ, ಈ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಗೆ ಅಮೌಂಟ್ ಬರುತ್ತೆ, ನನ್ನ ಪ್ರಾಡಕ್ಟ್ ನ ನೀವು ಆಮೇಲೆ ಕೊರಿಯರ್ ಮಾಡಿ ಅಂತ ಹೇಳ್ತಾನೆ. ಸೊ ಅವಾಗ ನೀವು ಅದನ್ನ ನಂಬಿ ಆ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡ್ತೀರಾ. ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ನೀವು ಪಿನ್ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಅಲ್ಲಿರೋ ಅಮೌಂಟ್ ಎಲ್ಲ ಸ್ಕ್ಯಾಮರ್ಗೆ ಹೋಗುತ್ತೆ. ಇದು ಹೆಂಗ್ ಹೋಗುತ್ತೆ? ಬೇಸಿಕಲಿ ಸ್ಕ್ಯಾಮರ್ ಏನ್ ಮಾಡಿರ್ತಾನೆ ಅಂತಂದ್ರೆ ಆ ಕ್ಯೂ ಆರ್ ಕೋಡ್ ಪೇಮೆಂಟ್ ಕ್ಯೂ ಆರ್ ಕೋಡ್ ಇರಲ್ಲ. ಅವನೇನ್ ಮಾಡಿರ್ತಾನೆ ಅಂತಂದ್ರೆ ರಿಸೀವರ್ ಕ್ಯೂ ಆರ್ ಕೋಡ್ ನ ಜನರೇಟ್ ಮಾಡಿರ್ತಾನೆ. ರಿಸೀವರ್ ಅಂತಂದ್ರೆ ಒಂದು ಕ್ಯೂ ಆರ್ ಕೋಡ್ ನ ಜನರೇಟ್ ಮಾಡಿ ಅದಕ್ಕೆ ಇಂತಿಷ್ಟು ಅಮೌಂಟ್ ಅಂತ ಸೆಟ್ ಮಾಡಿರ್ತಾನೆ. ಅವಾಗ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ, ನೀವು ಪೆನ್ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಅಲ್ಲಿರೋ ಅಮೌಂಟ್ ಎಲ್ಲ ಸ್ಕ್ಯಾಮರ್ಗೆ ಹೋಗುತ್ತೆ. ಈ ತರ ಸ್ಕ್ಯಾಮ್ ಮತ್ತೆ ಫ್ರಾಡ್ಸ್ ಬಗ್ಗೆ ಅವೇರ್ನೆಸ್ ಬೇಕಂತಂದ್ರೆ ನನ್ನ ಅಕೌಂಟ್ ನ ಫಾಲೋ ಮಾಡಿ.